ವಿಷಜಂತುಗಳಿಂದ ಹಾನಿ, ಮನೆಯೊಳಗೆ ಹಾವು ಬರ್ಬೋದು, ಮನೆಯೊಳಗೆ ಯಾವ್ದಾದ್ರು ವಿಷಪೂರಿತವಾದ ಜಂತುಗಳು ಸೇರಿ ವನದಿಂದ ಪ್ರಾಣಿಗಳು ಪುರಪ್ರವೇಶ, ಕಾಡಿನಿಂದ ಪ್ರಾಣಿಗಳು ಪುರಪ್ರವೇಶ ಅಂದ್ರೆ ಊರಿಗೆ ಬಂದು ಜನರಿಗೆ ಗಾಬರಿ, ಭೀತಿ ಮತ್ತೆ ತೊಂದರೆಗಳನ್ನು ಕೊಡುವಂತ ವರ್ಷ 2025. ಅದರಿಂದ ಯಾರ್ಯಾರು ಈ ಹಳ್ಳಿಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವಂಥವರು, ಪುಟ್ಟ ಪುಟ್ಟ ಗ್ರಾಮಗಳಲ್ಲಿ ವಾಸ ಮಾಡುವಂಥವ್ರು, ಶೆಕೆ ಅಂದ್ರೆ ಬೇಸಿಗೆ ಪ್ರಾರಂಭ ಆದಾಗ, ವಿಪರೀತ ಮಳೆ ಆದಾಗ ಕೆಲವು ಪ್ರಾಣಿಗಳು ಕಾಡಿನಿಂದ ಪುರಪ್ರವೇಶ ಮಾಡಿ ಜನರಿಗೆ ಹಾನಿ ಮಾಡುವ ಸಾಧ್ಯತೆ ಉಂಟು. ಇದು ಜಗತ್ತಿನಾದ್ಯಂತ ಆಗುವ ಭವಿಷ್ಯ. ಮತ್ತೊಂದು, ಈ ಯಾರು ರೈತರಿಗೆ ಒಂದು ವಿಷಯ ಹೇಳುವಂಥದ್ದಿದೆ. ರೈತರಿಗೆ ಮಳೆ ಕಮ್ಮಿ ಆದ್ರೂ ಬಹಳ ಚೆನ್ನಾಗಿ ಬೆಳೆ ಬೆಳೀತಾರೆ, ಅದಕ್ಕೆ ತಕ್ಕಂತೆ ಫಲ ಸಿಗೋದಿಲ್ಲ, ಅದಕ್ಕೆ ತಕ್ಕಂತೆ ರೇಟ್ ದುಡ್ಡು ಸಿಗೋದಿಲ್ಲ. ಕಾರಣ ಈ ಹಲವಾರು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನಡೆಯುವಂತ ಗೊಂದಲದಿಂದ, ರಾಜಕೀಯ ಕ್ಷೇತ್ರದಲ್ಲಿ ಆಗುವಂತ ಒಂದು ಗೊಂದಲದಿಂದ ರೈತರಿಗೆ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಆದ್ರಿಂದ ರೈತರಿಗೆ ಈ ವರ್ಷ ಅಷ್ಟು ಶುಭ ಅಲ್ಲ. ಬೆಳಿತಾರೆ, ಅದು ಅವರ ಅನ್ಕೊಂಡಷ್ಟು ದುಡ್ಡು ಲಾಭ ಬರುವಂತ ವರ್ಷ ಅಲ್ಲ ಅಂತ ನನ್ನ ಅನಿಸಿಕೆ. ಇದು ಒಂದಾದ್ರೆ, ಫಲಪುಷ್ಪಗಳು, ಫಲ ಅಂದ್ರೆ ಹಣ್ಣು, ಆಪಲ್ ಇರ್ಬೋದು, ಕಿತ್ಲೆ ಹಣ್ಣು, ಮೋಸಂಬಿ, ಪುಷ್ಪಗಳು, ನಾನಾ ರೀತಿ ಹೂಗಳು, ಇವುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಈ ವರ್ಷ.